ನೈನಿ, ನೀನಲ್ಲಿ ಏನೋ ಬದಲಾವಣೆ ಬಂದಿದೆ. ಯಾವಾಗಲೂ ಏನೋ ಯೋಚನೆ ಮಾಡ್ತಿರ್ತೀಯ, ಏನೋ ಕಳ್ಕೊಂಡಂಗೆ ಕಾಣಿಸ್ತೀಯ. ಹೇಳ್ಕೊಳಕ್ಕಾಗದೇ ಇರೋಂತಹ ಭಯ ನಿನ್ನಲ್ಲಿ ಕಾಣಿಸುತ್ತೆ. ಹೇಳಕ್ಕಾಗ್ದಿರೋ ಭಯ ನನ್ನನ್ನು ಕಾಡ್ತಾ ಇದೆ. ಅದು ನನ್ನಲ್ಲೇ ಇರಬೇಕೆ ಹೊರತು ನಿಮಗೆ ಹೇಳಕ್ಕಾಗಲ್ಲ. ಹಲೋ ಮೇಡಮ್, ಏನಾಯ್ತು? ವಿಶಾಲ್ ಭಾವ, ಜಾಸ್ಮಿನ್, ಏನಂತ ಕರೆದೆ? ನಥಿಂಗ್. ವಿಶಾಲ್ ಚೆನ್ನಾಗಿದ್ದೀರಾ ಅಂತ ಕೇಳಿದೆ ಅಷ್ಟೇ. ಚೆನ್ನಾಗಿದ್ದೇನೆ. ಏನಿದು ಹೊಸದಾಗಿ? ಇದೇನಕ್ಕ ಹಾಗಂತಿದ್ಯಾ? ತಪ್ಪಲ್ವಲ್ಲ ಅಕ್ಕ? ದುರಂಧರ ಆಂಟಿ ನನಗಮ್ಮ, ವಿಶಾಲ್ಗೆ ಅತ್ತೆ ಅಂದರೆ ನನಗೆ ಭಾವನೆ ಅಲ್ವಾ ಆಗೋದು? ಸಂಬಂಧಿಕರನ್ನ ಹಾಗೆ ಕರೆಯೋದು ತಪ್ಪಲ್ವಲ್ಲ ಅಕ್ಕ? ನಿನ್ನೆ ಮೊನ್ನೆ ಹುಟ್ಕೊಂಡಿರೋ ಸಂಬಂಧಕ್ಕೆ ಮರಳಾಗಬೇಡಿ ಜಾಸ್ಮಿನ್ ಅಮ್ಮೋರೆ. ಇದು ಹೇಗೆ ಬಂದಿದೆಯೋ ಹಾಗೆ ಹೊರಟೋಗುತ್ತೆ. ಏನೋ ಯಾರಿಗೊತ್ತು, ವರ್ಷೆ ಸರ್ಸದ್ವರೆಗೂ ಹೋಗುತ್ತೋ ಏನೋ. ನಿನ್ನೆವರೆಗೂ ಜಸ್ಟ್ ವಿಶಾಲ್, ಇವತ್ತು ಭಾವ. ಏನೋ ನಾಳೆ ಈ ಭಾವ ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳೋ ಗಂಡ ಆಗ್ತಾರೋ ಏನೋ. ಈಗಾಗಲೇ 2 ಸಲ ಮದುವೆ ಪ್ರಯತ್ನ ನಡೆದು ಮುರಿದು ಹೋಗಿದೆ. ಇನ್ನೊಂದು ಸಲ ಹಾಗೆಲ್ಲ ಪ್ರಯತ್ನ ಮಾಡಿ ಮರ್ಯಾದೆ ಕಳ್ಕೊಬೇಡ. ಇದೆ ಈ ನಿನ್ನ ಕಾನ್ಫಿಡೆನ್ಸ್ ನನಗೆ ಕೋಪ ತರಿಸೋದು. ನೀನು ಹಾಕಿದ ಗೆರೆನ ವಿಶಾಲ್ ದಾಟಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿರಬಾರ್ದು. ಈಗಲೇ ಎಲ್ಲರೂ ನೀನು ಒಪ್ಪಿಗೆ ಕೊಟ್ಟಿದ್ದಕ್ಕೆ ನಾನಿಲ್ಲಿರ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಅದೇ ನನಗಿಷ್ಟ ಆಗ್ತಿಲ್ಲ. ಜಾಸ್ಮಿನ್ ಅಮ್ಮೋರೆ, ನಿಮ್ಗೇನು ಇಷ್ಟ ಆದರೂ ಇಷ್ಟ ಆಗದೆ ಹೋದ್ರು ನಿಮಗೆ ಮಾಡೋಕ್ಕೆ ಏನೂ ಉಳ್ದಿಲ್ಲ. ನಿಜಾನೇ, ನಿಮ್ಮ ಮೇಲೆ ದಯೆ ತೋರಿಸಿ ನಿಮ್ಮನ್ನಿಲ್ಲಿರಕ್ಕೆ ಬಿಟ್ಟೆ. ನಿಮಗೆ ಕೊಟ್ಟಿರೋ ಗೌರವನ ಕಳ್ಕೋಬೇಡಿ. ಆ್ಯಕ್ಚುಲಿ ನೀನೊಂದು ವಿಷಯನ ಮರಿತಿದ್ಯಾ ನೈನಿ? ನಿನ್ನ ತಂಗಿ ಸಂಸಾರದಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನಿರೋದಕ್ಕೆ ಒಪ್ಪಿಗೆ ಕೊಟ್ಟಿದ್ಯಾ. ಒಂದು ವೇಳೆ ನಿನ್ನ ತಂಗಿ ಸೀಕ್ರೆಟ್ ನನಗೇನಾದರೂ ಗೊತ್ತಿಲ್ಲ ಅಂದಿದ್ರೆ ನೀನು ಯಾವಾಗಲೂ ನನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದೆ. ಒಂದು ಸಾರಿ ಈ ಗುಟ್ಟನ್ನ ರಟ್ಟು ಮಾಡಿದೆ ಅನ್ಕೋ, ನೀನು ನಿನ್ನ ತಂಗಿ ಗೇಟಿಂದ ಆಚೆ ಇರ್ತೀರ. ನಾನು ವಿಶಾಲ್ ಬೆಡ್ರೂಮಲ್ಲಿರ್ತೀನಿ. ಮತ್ತೆ ತಡ ಯಾಕೆ ಮಾಡ್ತಿದ್ದೀರಾ ನೀವು? ಆ ಗುಟ್ಟನ್ನೆಲ್ಲ ರಟ್ ಮಾಡೋದಲ್ವಾ? ನೀವು ಅನ್ಕೊಂಡ ಹಾಗೆ ಎಲ್ಲ ನಡೆಯುತ್ತಲ್ವಾ? ಆಗಲ್ಲ. ಯಾಕಂದ್ರೆ ಆ ಗುಟ್ಟನ್ ರಟ್ ಮಾಡಿದ್ರೆ ನಿಮ್ಮ ನಿಜವಾದ ಬಣ್ಣ ಹೊರಗೆ ಬರುತ್ತೆ. ನಿಜವಾದ ಬಣ್ಣನಾ? ಏನದು? ಮದುವೆ ನಡೆದ ದಿನ ಸುಮನಾ ಬಸ್ರಿ ಅಲ್ಲ ಅಂತ ನೀವಲ್ಲೇ ನಿರೂಪಿಸೋ ಅವಕಾಶ ಇತ್ತು. ಆದ್ರೆ ಮಾತಾಡದೆ ಸುಮ್ಮನಿದ್ರಿ. ಅವಾಗ ಅದನ್ನು ಹೇಳ್ದೆ ಸುಮ್ಮನಿದ್ದಕ್ಕೆ ನೀವು ಕುತಂತ್ರ ಮಾಡ್ತಿದ್ದೀರಾ ಅಂತ ಎಲ್ರಿಗೂ ಗೊತ್ತಾಗೋದು ಖಂಡಿತ. ಆಗ ನನಗಿಂತ ಮೊದಲು ನೀವು ಹೊರಗೆ ಹೋಗ್ತೀರಾ. ಅದೇ ನೀವು ಹೇಳಿದ್ರಲ್ಲ, ಗೇಟ್ ಆಚೆಗೆ. ನಾನು ಬಾಯಿ ಬಿಟ್ರೆ ನಿನಗೆಷ್ಟು ತೊಂದರೆ ಅಂತ ನಿನಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ನೈನಿ. ಈಗಾಗಲೇ ನನ್ನ ತಂಗಿ ಮದುವೆ ಆಗೋಗಿರೋದ್ರಿಂದ ಅವಳು ಮಾಡಿರೋ ಕೆಲಸಕ್ಕೆ ತುಂಬ ಅಂದರೆ 1-4 ಮಾತು ಬೈಸ್ಕೋಬೋದು. ಆದರೆ ನೀವು ಮಾಡಿರೋ ಕೆಲಸ ಗೊತ್ತಾದರೆ ಆಗ ನಿಮ್ಮನ್ನು ಈ ಮನೆ ಮುಂದೆ ಇರೋಕ್ಕೂ ಬಿಡಲ್ಲ. ಈ ಮನೇಲಿ ನೀವಿರೋ ಕಾರಣ ನಾನು ಹಾಕಿರೋ ಭಿಕ್ಷೆ
ಅನ್ನೋ ವಿಷಯ ಮಾತ್ರ ಮರಿಬೇಡಿ. ಎಷ್ಟು ಅಹಂಕಾರದಿಂದ ಮಾತಾಡ್ತಿದ್ಯಾ? ಏನಂದೆ? ನಿನ್ ಭಿಕ್ಷೆನಾ? ನೋಡ್ತೀನಿ. ನೀನು ಹಾಕ್ಬೇಕು ಅಂತಿರೋ ಭಿಕ್ಷೆನಾ ನಿನ್ನ ಹೇಗೆ ಶಿಕ್ಷಿಸುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ನಾನು ನಿನಗೆ ಶಿಕ್ಷೆ ಕೊಟ್ಟೆ ಅಂದರೆ ನಿನ್ನ ರಕ್ಷಣೆ ಮಾಡೋಕ್ಕೆ ಕೂಡ ಯಾರೂ ಇರಲ್ಲ. ವೇಟ್ ಅಂಡ್ ಸಿ. ನೋಡಿ ಜಾಸ್ಮಿನ್ ಅಮ್ಮೋರೆ, ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನು ಗೊತ್ತಾ? ಮನುಷ್ಯರಿಗೆ ಒಳ್ಳೆತನ ಮಾನವೀಯತೆ ಇರುತ್ತೆ. ಅದಿಲ್ದಿರೋರು ಇಲ್ಲಿ ನೋಡಿ ಹೀಗೆ ನಿಮ್ಮ ಥರನೇ ವರ್ತಿಸ್ತಾರೆ. ಅಂದ್ರೆ ನೀನ್ ನನ್ನ ಪ್ರಾಣಿಗೆ ಹೋಲಿಸ್ತೀಯಾ? ಅಮಾಯಕರ ಜೀವನದ ಜೊತೆ ಆಟ ಆಡೋದು, ಅವ್ರ ಭಾವನೆಗಳಿಗೆ ಬೆಲೆ ಕೊಡದೇ ಇರೋದು, ಅವ್ರ ಜೀವನನ ನಾಶ ಮಾಡಬೇಕು ಅಂತ ನೋಡೋದು, ಈ ಥರ ಕೆಲಸ ಮಾಡೋರನ್ನ ಏನನ್ಬೇಕು ನೀವೇ ಯೋಚನೆ ಮಾಡಿ. ನೋಡಿ, ನನ್ನನ್ನು ನನ್ನ ಗಂಡನ್ನು ದೂರ ಮಾಡಬೇಕಂತ ತುಂಬಾ ಪ್ರಯತ್ನ ಮಾಡ್ತಿದ್ದೀರಾ. ಅದು ನಿಮಗೆ ಒಳ್ಳೇದಲ್ಲ. ಸುಮನಾ, ಏನ್ ಜಾಸ್ಮಿನ್ ಅಮ್ಮವ್ರೆ? ಬಾಯಿಲಿ. ಏನ್ ಹೇಳಿ? ಕೂತ್ಕೋ ಸುಮನಾ, ನಿನ್ನ ಹತ್ರ ಮಾತಾಡಬೇಕು. ಕೂತ್ಕೋ, ಪರವಾಗಿಲ್ಲ, ಕೂತ್ಕೋ. ನನ್ನ ಹತ್ರನಾ? ನನ್ನ ಹತ್ರ ಏನ್ ಮಾತಾಡ್ಬೇಕು? ನೀನು ನಿಮ್ಮ ಅಕ್ಕನ ಹಾಗೆ ಅಲ್ಲ, ಎಲ್ರ ಜೊತೆ ಬೆರಿತೀಯ ಸುಮನಾ. ಅದಕ್ಕೆ ನಿನ್ ಜೊತೆ ಮಾತಾಡಬೇಕು ಅನ್ಸುತ್ತೆ. ತುಂಬಾ ಥ್ಯಾಂಕ್ಸ್. ತಗೋ, ತಿನ್ನು. ಬಲೆಲ್ ಬಿದ್ಲು. ಇವಾಗ ತೋರಿಸ್ತೀನಿ ನಾನು ಏನು ಅಂತ. ತಿನ್ನು ತಿನ್ನು. ನೀವಂದ್ರೆ ನಮ್ಮ ಅಕ್ಕನ್ಗೆ ಯಾಕೆ ಒಂಚೂರು ಇಷ್ಟ ಇಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ ಸುಮನಾ. ನನ್ನ ನೋಡಿದ್ರೆ ಸಾಕು ನಿಮ್ಮಕ್ಕ ಸಿಟ್ಟು ಮಾಡ್ಕೋತಾಳೆ. ಚೆನ್ನಾಗಿದ್ಯಾ? ಸುಮನಾ, ನೀನೇನ್ ಮಾಡ್ತಿದ್ಯಾ ಅಂತ ನೀನು ಗೊತ್ತ? ಪಪಾಯ ತಿನ್ಕೊಂಡು ಇವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡಿದ್ದೀನಿ. ಇಂಥ ಸಮಯದಲ್ಲಿ ಪಪ್ಪಾಯ ತಿಂದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾ? ಏನು? ಪಪ್ಪಾಯ ತಿನ್ಲಾ? ಏನ್ ಸುಮನ ಇದು? ಏನ್ ನೈನಿ? ಸುಮನ ಆದ್ರೂ ಚಿಕ್ಕೋಳು, ಅವಳಿಗೇನೂ ಗೊತ್ತಾಗಲ್ಲ. ನೀನ್ ಹೇಳ್ಬೇಕಲ್ವಾ? ಬಟ್ಟೆ ಹೇಗ್ ಹಾಕೋಬೇಕು ಅಂತ ಹೇಳ್ಕೊಡೋದಷ್ಟೇ ಅಲ್ಲ, ಬಸರಿ ಆದಾಗ ಹೇಗಿರ್ಬೇಕು ಅಂತ ಹೇಳ್ಕೊಡ್ಬೇಕು. ನಿನ್ ತಂಗಿ ಹೊಟ್ಟೆಲಿ ಈ ಮನೆ ವಾರಿಸ್ದಾರ ಹುಟ್ಟಿದಾನೆ. ಟೈಮಿಗೆ ಸರಿಯಾಗಿ ಏನ್ ತಿನ್ಬೇಕು ಅಂತ ಹೇಳೋ ಜವಾಬ್ದಾರಿ ನಿಂಗಿಲ್ವಾ? ನೋಡ್ಕೊಳಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಹೇಳ್ಬೇಕಲ್ವಾ? ಸಿಂಹಾಸನದ ಮೇಲೆ ಕೂತ್ಕೊಂಡು ಕನಕಾಭಿಷೇಕ ಮಾಡಿಸ್ಕೊಂಡು ಹಾಗಿರತ್ತೆ ಈ ಅಕ್ಕ ತಂಗಿಯರ ವರ್ಷೆ. ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗ್ಬಿಟ್ರೆ ಸಾಕಾಗಲ್ಲ. ಈ ಮನೆ ರೀತಿ ನೀತಿನೂ ಸರಿಯಾಗಿ ತಿಳ್ಕೋಬೇಕು.
ಮಿಕ್ಕಿದವರೆಲ್ಲ ದುರ್ದು ಆಂಟಿ ತರ ಟೈಮ್ಗೆ ತಿಂದು ಗೊರ್ಕೆ ಹೊಡಿತಾ ನಿದ್ರೆ ಮಾಡ್ಬೇಕು. ಏ ಹಾಸ್, ನೀನು ಮಾತಾಡ್ತಾ ಇರೋ ವಿಷಯನೇ ಬೇರೆ. ಹುಷಾರಾಗಿರ್ಬೇಕಾಗಿರೋದು ನಾನಾ ಸುಮನಾನ? ಹ, ಹುಷಾರಾಗಿರು ಅಂತ ಹೇಳೋದೇ ತಪ್ಪ? ಈ ವಯಸ್ಸಲ್ಲಿ ನೀವು ಹೀಗೆಲ್ಲ ಮಾತಾಡಬಾರ್ದು ದುರ್ದು ಆಂಟಿ. ಹಾಸಿನಿ, ನೀನ್ ಮತ್ತೆ ಹದ್ದು ಮೀರಿ ಮಾತಾಡ್ತಿದ್ಯಾ. ನೈನಿ, ಇಲ್ದಿರೋ ಪ್ರೆಗ್ನೆನ್ಸಿ ಬಗ್ಗೆ ಎಲ್ಲರೂ ಯೋಚನೆ ಮಾಡೋ ಥರ ಮಾಡಿದೆ. ಇದ್ರ ಜೊತೆಗೆ ಈ ಪ್ರೆಗ್ನೆನ್ಸಿ ವಿಷಯ ಇಟ್ಕೊಂಡು ನಿನಗೆ ನಿದ್ದೆ ಇಲ್ದಿರೋ ಹಾಗೆ ಮಾಡ್ತೀನಿ. ವಿಶಾಲಕ್ಷಮ್ಮ ತಾಯಿ, ಇದೆಲ್ಲದ್ರಿಂದ ಸುಮ್ಮನ ಹೇಗೆ ಹೊರಗೆ ಬರ್ತಾಳೋ ಗೊತ್ತಿಲ್ಲ. ಇದೆಲ್ಲ ಸುಳ್ಳು ಅಂತ ಗೊತ್ತಾಗ್ಬಿಟ್ರೆ ಸುಮ್ಮನ ಅಮ್ಮವ್ರ ಕ್ಷಮಿಸಲ್ಲ. ಸುಮನಾ, ಈಗ ಹೇಗಿದ್ಯಮ್ಮ? ಇನ್ ಮುಂದೆ ಸಿಕ್ಕಿದ್ದನ್ನೆಲ್ಲ ತಿನ್ಬೇಡ. ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಕೇಳು, ನಾನ್ ಹೇಳ್ತೀನಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ. ಸರಿನಾ? ಸರಿ ಅಮ್ಮವ್ರೆ. ಸುಮನ, ನಿನಗೆ ಮಗು ಮೂಮೆಂಟ್ಸ್ ಗೊತ್ತಾಗತ್ತಲ್ವಾ? ಹೊಟ್ಟೆ ಏನಾದರೂ ನೋವ್ತಿದ್ಯಾ? ಮಗು ಒದಿತಿದ್ಯಾ? ನೀನು ಹೊಟ್ಟೆಲಿ ಏನೇನು ಆಗ್ತಿದ್ಯೋ ಅಂತ ಅಬ್ಸರ್ವ್ ಮಾಡ್ತಿದ್ಯಾ? ಏನ್ ನೈನಿ, ನಿಜ ಎಲ್ಲಿ ಗೊತ್ತಾಗುತ್ತೆ ಅಂತ ಭಯ ಆಗ್ತಿದ್ಯಾ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ನಿನ್ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನೋಡ್ತಾ ಇರು, ನಿಮ್ಮಿಬ್ಬರಿಗೆ ನಾನು ಇನ್ನೂ ಏನೇನು ಮಾಡ್ತೀನಿ ಅಂತ. ನನ್ನ ವಿಶಾಲ್ ಮದುವೆ ತಡೆದ್ರಿ ಅಲ್ವಾ, ಅದಕ್ಕೆ ನಿಮ್ಮಿಬ್ಬರಿಗೂ ಪನಿಷ್ಮೆಂಟ್ ಹೇಗೆ ಕೊಡ್ತೀನಿ ಅಂತ ನೋಡ್ತೀರಿ. ಸುಮನ, ಇಂಥ ಸಮಯದಲ್ಲಿ ನೀನ್ ತುಂಬಾ ಹುಷಾರಾಗಿರ್ಬೇಕು. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಹೌದು, ನಿನಗ್ ಪಪಾಯ ತಿನ್ನು ಅಂತ ಯಾರು ಕೊಟ್ಟಿದ್ದು ಸುಮನಾ? ಅನ್ಕೊಂಡೆ ಇಂಥ ಇಂಟೆಲಿಜೆಂಟ್ ಕೆಲ್ಸನ ಈ ಮುಳ್ಮೀನೇ ಮಾಡಿರ್ತಾಳೆ ಅಂತ ಅನ್ಕೊಂಡಿದ್ದೆ. ನನಗೆ ಯಾಕೆ ಅಂತೀರ ಸಿಸ್ಟರ್? ನಾನೇನಾದರೂ ಮಗುನ ಹೆತ್ತಿದ್ದೀನ ಗೊತ್ತಿರೋಕ್ಕೆ? ಈ ವಿಷಯದ ಬಗ್ಗೆ ಇನ್ನೇನು ಮಾತಾಡದೇ ಇರೋದೇ ಒಳ್ಳೆಯದು. ಹೀಗೆ ಇದ್ರ ಬಗ್ಗೆ ಮಾತಾಡ್ತಿದ್ರೆ ನಿಜ ಹೊರಗೆ ಬಂದ್ಬಿಡುತ್ತೇನೋ. ಸುಮನಾ, ನೀನು ಒಳಗೆ ಹೋಗು. ನಿನ್ಗೋಸ್ಕರ ಚಿಕ್ಕ ಯಜಮಾನ್ರು ಹುಡುಕ್ತಾ ಇದ್ರು. ಇದೇನ್ ನೈನಿ, ಎಲ್ರೂ ಸುಮನಾಗ ಹುಷಾರಾಗಿರು ಅಂತ ಹೇಳ್ತಿದ್ರೆ ಅವಳ ಹೋಗು ಅಂತಿದ್ಯಲ್ಲ. ನೈನಿ, ನೀನ್ ಯಾಕೋ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಅನ್ನಿಸ್ತಿದೆ. ಸುಮನ ಪಪಾಯ ತಿನ್ಲು ಅಂತಾನಾ? ನೀನೇನ್ ಚಿಂತೆ ಮಾಡ್ಬೇಡ ನೈನಿ, ಒಂದ್ಸಲ ಡಾಕ್ಟರ್ನ ಕರೆಸ್ಬಿಡೋಣ. ಹೇಗಿದ್ರು ಸುಮನಿಗೆ ಇಲ್ಲಿವರೆಗೂ ಚೆಕಪ್ ಮಾಡ್ಸೇ ಇಲ್ವಲ್ಲ, ಒಂದ್ಸಲ ಇನ್ಫಾರ್ಮ್ ಮಾಡಿ ಬರಕ್ ಹೇಳೋಣ. 2 ಕೆಲ್ಸನೂ ಆಗುತ್ತೆ. ಹಾ, ಹಾಸಿನಿ ಸಿಸ್ಟರ್ ಸರಿಯಾದ ಟೈಮ್ಗೆ ಒಳ್ಳೆ ಐಡಿಯಾ ಕೊಟ್ರು. ಆದ್ರೆ ಡಾಕ್ಟರ್ ಬಂದ್ರೆ ಎಲ್ಲ ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗೋದು ಅಂದ್ರೆ ಏನ್ ಜಾಸ್ಮಿನಮ್ಮ? ಅದೇ ಹೊಟ್ಟೆಲಿರೋ ಮಗು ಆರೋಗ್ಯ ಹೇಗಿದೆ ಅಂತ ಗೊತ್ತಾಗುತ್ತೆ ಅಂದೆ. ಓಹೋ, ಅಲ್ವಾ ನೈನಿ? ಹಾಸಿನಿ, ಆಗಾಗ ನಿನ್ ಬಾಯಿಂದನೂ ಕೂಡ ಒಳ್ಳೆ ಐಡಿಯಾಗಳನ್ನ ಹೇಳ್ತೀಯ. ಒಳ್ಳೆ ವಿಷಯ ಹೇಳ್ದೆ. ಪರ್ಶು, ಡಾಕ್ಟ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು. ಸರಿ ಅಕ್ಕ. ನೈನಿ ಮುಖ ನೋಡ್ತಿದ್ರೆ ಸುಮನನ ಡಾಕ್ಟರ್ ಹತ್ರ ತೋರಿಸೋದು ಇಷ್ಟ ಇಲ್ಲ ಅನ್ಸುತ್ತೆ. ಯಾಕೆ ನೈನಿ? ಡಾಕ್ಟರ್ನ ಬರಕ್ ಹೇಳಣ್ವಾ ಬೇಡ್ವಾ? ಹಾ, ಬರಕ್ ಹೇಳಿ. ಅಕ್ಕ, ನನಗೆ ಕ್ಷಮಿಸು ಅಕ್ಕ. ಅವತ್ತು ನಾನು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಇಷ್ಟು ಕಷ್ಟ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಿನ್ನ ಅಷ್ಟು ಸಲ ಎಚ್ಚರಿಸ್ದೆ. ಆಗ ನೀನ್ ಮಾಡಿದ್ದು ತಪ್ಪು ಅನ್ನಿಸ್ಲಿಲ್ಲ. ಈಗ ನೋಡು, ಅದ್ರ ಪರಿಣಾಮ ನಿನ್ ಜೀವನದ ಮೇಲೆ ಬೀರ್ತಾ ಇದೆ.
ನಿನ್ ಹೊಟ್ಟೆಲಿ ಮಗು ಇಲ್ಲ ಅನ್ನೋದು, ನೀನ್ ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಯಾರಿಗಾದ್ರೂ ಗೊತ್ತಾದ್ರೆ ನಾನು ನೀನು ಇಬ್ರು ಕಷ್ಟಕ್ಕೆ ಸಿಕ್ಕಾಕೋತೀವಿ. ಅಕ್ಕ, ನನ್ನ ನಿನ್ನ ನಡುವೆ ಆಗಿರೋ ಜಗಳನೆಲ್ಲ ಮರೆತು ನಂಗೆ ಸಹಾಯ ಮಾಡಕ್ಕ ಪ್ಲೀಸ್ ಅಕ್ಕ. ಈ ಕಷ್ಟದಿಂದ ನಿನ್ನ ಬಿಟ್ರೆ ಬೇರೆ ಯಾರು ಪಾರ್ ಮಾಡಕ್ಕಾಗಲ್ಲ. ಪ್ಲೀಸ್ ಅಕ್ಕ. ನಾನೇನ್ ಮಾಡಕ್ಕಾಗತ್ತೆ ಸುಮನ? ನೀನ್ ಅಷ್ಟು ದೊಡ್ಡ ಸುಳ್ಳು ಹೇಳಿದ್ಯಾ ಅಂತ ಮನೆಯವ್ರಿಗೆ ಗೊತ್ತಾದ್ರೆ, ಶಾಸ್ತ್ರಿಗಳ ಮೊಮ್ಮಕ್ಳಿಬ್ರು ಮೋಸ್ಕಾರು ಅಂತ ಗೊತ್ತಾದ್ರೆ ನಮ್ಗಳ ಜೊತೆ ನಮ್ ತಾತನ್ನ ಅಮ್ಮನ್ನು ಬೈಕೋತಾರೆ. ಸಮಸ್ಯೆಗೆ ಪರಿಹಾರ ಹೇಳು ಅಂತಂದ್ರೆ ಮುಂದಾಗೋ ಸಮಸ್ಯೆ ಬಗ್ಗೆ ಹೇಳ್ತಿದ್ಯಲ್ಲ ಅಕ್ಕ. ನೀನ್ ಮಾಡಿರೋ ಕೆಲ್ಸ ಎಂತದ್ದು ಅಂತ ನಿನಗ್ ಗೊತ್ತಾಗ್ಲಿ ಅಂತ ಹೇಳ್ತಿದ್ದೀನಿ. ಈಗ ನಾನು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಸಮಯ ಇಲ್ಲ ಅಕ್ಕ. ಮೊದ್ಲು ಹೊರಗ್ ಬರೋ ದಾರಿ ನೋಡಕ್ಕ. ನೀನ್ ಬಸ್ರಿ ಅಂತ ಸುಳ್ಳು ಹೇಳಿ ಎಲ್ರು ಮುಂದೆ ಪಪಾಯ ಹಣ್ಣನ್ನ ಯಾಕೆ ತಿಂದೆ ಸುಮನ? ನನ್ ಬೇಕು ಅಂತ ತಿಂದಿಲ್ಲ ಅಕ್ಕ. ಆ ಜಾಸ್ತಿನೇ ಮಾತಾಡೋಣ ಬಾ ಅಂತ ಕರ್ದ್ ಕೂಡ್ಸಿ ಮಾತಾಡ್ತಾ ತಿನ್ನಕ್ಕೆ ಪಪಾಯ ಕೊಟ್ಬಿಟ್ರು. ಮಾತಾಡ್ತಾ ಮಾತಾಡ್ತಾ ನನ್ಗೂ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ಈ ಜಾಸ್ಮಿನ್ ನಮ್ಮವ್ರಿಗೆ ಇನ್ನೇನು ಕೆಲ್ಸ ಇಲ್ಲ. ಯಾವಾಗ ನೋಡಿದ್ರು ನಮ್ಗೆ ತೊಂದರೆ ಕೊಡೋದೇ ಆಯ್ತು. ಅಕ್ಕ ಹೇಳಕ್ಕ, ಏನ್ ಮಾಡೋದು? ನೈನಿ, ಏನು ಇಬ್ರು ಗುಸುಗುಸು ಅಂತ ಏನೋ ಮಾತಾಡ್ತಿದ್ದೀರಾ? ಯಾವ ವಿಷಯದ ಬಗ್ಗೆ? ಏನಿಲ್ಲ ಹಾಸಿನಿ ಅಕ್ಕ, ಅದು ಡಾಕ್ಟ್ರು ಬರ್ತಿದ್ದಾರೆ ಅಲ್ವಾ. ಸುಮ್ಮನ ಸ್ವಲ್ಪ ಭಯ ಪಡ್ತಿದ್ಲು, ನಾನು ಧೈರ್ಯ ಹೇಳ್ತಿದ್ದೆ ಅಷ್ಟೇ. ಸುಮನಾ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಬರ್ತಿರೋದು ತುಂಬಾ ದೊಡ್ಡ ಡಾಕ್ಟರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ ಅವರು. ನೀನೇನು ಭಯ ಪಟ್ಕೋಬೇಡ, ಎಲ್ಲಾನು ಅವರೇ ನೋಡ್ಕೋತಾರೆ. ಗುಡ್ ಮಾರ್ನಿಂಗ್ ತಿಲೋತ್ತಮ ಅವರೇ. ಗುಡ್ ಮಾರ್ನಿಂಗ್ ಡಾಕ್ಟರ್. ಅಮ್ಮ ಸುಮನಾ, ಬೇಗ ಬಾಮ್ಮ, ಡಾಕ್ಟರ್ ಬಂದಿದ್ದಾರೆ. ಚೆಕಪ್ ಮಾಡಿಸ್ಕೋ ಬಾ. ತಿಲೋತ್ತಮ ಅವರೇ, ಬೇಗ ಬರಕ್ಕೆ ಹೇಳಿ. ನಾನು ಇನ್ನೂ ಹಾಸ್ಪಿಟಲ್ಗೆ ಹೋಗಬೇಕು. ನಿಮಗೆ ಗೊತ್ತಲ್ವಾ? ಹೌದು. ಏ ಸುಮನಾ, ಬೇಗ ಬಾ. ಡಾಕ್ಟರ್ ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕಂತೆ. ಒಂದ್ ನಿಮಿಷ ಡಾಕ್ಟರ್. ಬೇಗ ಬಾ. ನೈನಿ, ಬಾ ಬಾ. ಏನೊಂದ್ ಮಾಡಕ್ಕ. ಬಾ. ಪ್ರೆಗ್ನೆಂಟ್ ಆಗಿರೋರ್ಗಿಂತ ಅದನ್ನ ನೋಡೋರ್ಗೆ ತುಂಬಾನೇ ಎಕ್ಸೈಟ್ಮೆಂಟ್ ಇರೋ ಹಾಗಿದೆ ಇಲ್ಲಿ. ಏ ಹಾಸ್, ನೀನ್ ನನಗೆ ಅಲ್ವಾ ಹೇಳ್ತಾ ಇರೋದು? ಗೊತ್ತು ತಾನೆ, ಮತ್ತೆ ಕನ್ಫರ್ಮೇಶನ್ ಬೇಕಾ? ಏಯ್ ನಿನ್ನ. ನೀನ್ ಸುಮ್ನಿರ್ತೀಯಾ? ಸುಮನಾ, ನೀನ್ ಒಳಗ್ ಹೋಗು. ಅಕ್ಕ, ನೀನು ಜೊತೆಲಿ ಬಾ ಅಕ್ಕ. ಬರ್ತೀನಿ, ಮೊದಲು ನೀನು ಹೋಗು. ನೈನಿ, ನಿನ್ ತಂಗಿ ಸಂಸಾರ ಇಷ್ಟು ಬೇಗ ಮುಗಿಯುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸೋ ಸ್ಯಾಡ್. ಇವಾಗ ನಿನ್ ತಂಗಿ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಗೊತ್ತಾಯ್ತು ಅನ್ಕೋ, ಆಗ ನಿನ್ ಸಂಸಾರನೂ ಹಾಳಾಗುತ್ತೆ. ಅವಾಗ ನಾನು ವಿಶಾಲ್ ಮದ್ವೆ ಆಗ್ತೀವಿ. ಹಗಲ್ಗನ್ಸ್ ಕಾಣ್ಬೇಡಿ ಜಾಸ್ಮಿನ್ ಅಮ್ಮೋರೆ. ಕಷ್ಟ ಕೊಟ್ಟಿರೋ ದೇವ್ರು ಅದ್ರಿಗೆ ಪರಿಹಾರ ಕೂಡ ತೋರಿಸ್ತಾನೆ. ರೂಮ್ ಎಲ್ಲಿದೆ ಮೇಡಮ್? ಆ ರೂಮಿಗೆ ಹೋಗಿ. ನಡಿಯಮ್ಮ. ಮಲ್ಕೋಮ್ಮ. ಮಲ್ಕೊಳಮ್ಮ.